ಹಲೋ ಗೈಸ್, ಪ್ಲೀಸ್ ಶೇರ್ಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನು ಇವತ್ತು ಮೆಟರ್ನಿಟಿ ಎಸೆನ್ಷಿಯಲ್ಸ್ ಏನೇನೆಲ್ಲ ಹಾಸ್ಪಿಟಲ್ ಬ್ಯಾಕ್ ಪ್ಯಾಕಿಂಗ್ ಮಾಡೋದಕ್ಕೆ ಬೇಕು ಅಂತ ತೋರಿಸ್ತಾ ಇದ್ದೀನಿ. ನಾನು ಕೆಲವೊಂದಿಷ್ಟು ಈ ಥರ ನೋಟ್ಸಲ್ಲಿ ಮೊಬೈಲಲ್ಲಿ ನೋಟ್ಸಲ್ಲಿ ಮಾಡಿಕೊಂಡು ಏನೇನು ಬೇಕು ಅಂತ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಮಾಡಿರೋ ಲಿಸ್ಟ್ ನಿಮಗೆ ಕಾಣಿಸ್ತಾ ಇರ್ಬೋದು. ಒಂದೊಂದೇ ಸ್ವಲ್ಪ ನಿಧಾನಕ್ಕೆ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದೆಲ್ಲ ಮೇಲೆ ಇರೋದೆಲ್ಲ ನಮಗೆ ಹಾಸ್ಪಿಟಲ್ ಬ್ಯಾಗಲ್ಲಿ ಎಸೆನ್ಷಿಯಲ್ ಆಗಿ ಬೇಕಾಗಿರೋದು. ಮತ್ತು ನಾನು ಏನೇನೆಲ್ಲ ಇಟ್ಕೊಂಡಿದ್ದೀನಿ ಅದನ್ನು ನಾನು ಟಿಕ್ ಮಾರ್ಕ್ ಹಾಕೊಂಡಿದ್ದೀನಿ. ಏನೇನೆಲ್ಲ ಇನ್ನೂ ಪರ್ಚೇಸ್ ಮಾಡಿ ಇಟ್ಕೋಬೇಕು ಅದನ್ನು ಮಾರ್ಕ್ ಮಾಡಿಲ್ಲ. ಪರ್ಚೇಸ್ ಮಾಡಿದ ಮೇಲೆ ನಾನು ಟಿಕ್ ಮಾಡ್ಕೊತೀನಿ. ಇದೆಲ್ಲ ಬೇಬಿ ಎಸೆನ್ಷಿಯಲ್ಸ್ ಬಂದುಬಿಟ್ಟು ಈವನ್ ಪೋಸ್ಟ್ ಮ್ಯಾಟರ್ನಿಟಿಗೆ ಒಟ್ಟಿನಲ್ಲಿ ನಮಗೆ ಇವಾಗ ಇಬ್ಬರು ಮಾತ್ರನೇ ಇದೀವಿ, ಇಲ್ಲ ನಾವೆಲ್ಲರೂ ಮುಂಚೆ ರೆಡಿ ಮಾಡಿ ಇಟ್ಕೋಬೇಕು ಅಂದರೆ ಏನೇನೆಲ್ಲ ಐಟಮ್ಸ್ ಟೋಟಲ್ ಆಗಿ ಬೇಕಾಗುತ್ತೆ ಅಂತ ನಾನು ಬೇಬಿ ಎಸೆನ್ಷಿಯಲ್ಲು ಲಿಸ್ಟ್ ಮಾಡಿರೋದು ಇದು. ನಾನು ಬೇಬಿದು ಸೋಪು, ಲೋಷನ್ನು ಮತ್ತು ಪೌಡರ್ ಅದೆಲ್ಲ ಮಸಾಜ್ ಆಯಿಲು ಅದೆಲ್ಲ ಏನು ತೊಗೊಂಡಿಲ್ಲ. ಯಾಕಂದರೆ ಡಾಕ್ಟರ್ ಹೇಳ್ತಾರೆ ಬೇಬಿ ಸ್ಕಿನ್ನು ಅದೆಲ್ಲ ನೋಡಿಬಿಟ್ಟು ಯಾವುದು ಬೆಸ್ಟ್ ಇರುತ್ತೆ ಅದನ್ನು ಡಾಕ್ಟರೇ ಅಡ್ವೈಸ್ ಮಾಡ್ತಾರೆ. ಸೊ ಅದಕ್ಕೆ ಮುಂಚೆ ನಾನು ಅದೆಲ್ಲ ಏನು ಪರ್ಚೇಸ್ ಮಾಡಿಲ್ಲ. ನಾನು ಪರ್ಚೇಸ್ ಮಾಡಿರೋದೆಲ್ಲ ಟಿಕ್ ಮಾರ್ಕ್ ಹಾಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಏನೇನೆಲ್ಲ ಪ್ಯಾಕ್ ಮಾಡಿದ್ದೀನಿ ಅದನ್ನು ನಾನು ನಿಮಗೆ ಇವಾಗ ತೋರಿಸ್ತೀನಿ. ಇವಾಗ ನಮಗೆ ಹೆರಿಗೆ ನೋವು ಸ್ಟಾರ್ಟ್ ಆಯಿತು ಅನ್ನೋದಕ್ಕೂ ತಕ್ಷಣ ನಾವೆಲ್ಲನೂ ಅವಾಗೇ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಳಕ್ಕಾಗಲ್ಲ. ಸೊ ನಮಗೆ ಏನೇನು ಬೇಕೋ ಅದನ್ನು ಪ್ಯಾಕ್ ಮಾಡೋಕೆ ತುಂಬ ಟೈಮ್ ತೊಗೊಳುತ್ತೆ. ಇದೆಲ್ಲ ನಾನು ತೊಳೆದ್ಬಿಟ್ಟು ಒಂದು ಸರ್ತಿ ಡೆಟಾಲ್ ನೀರಿಗೆ ಎದ್ಬಿಟ್ಟು ಆಮೇಲೆ ಎಲ್ಲ ಒಣಗಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ನಾನು ಪ್ಯಾಕ್ ಮಾಡಿ ಇಟ್ಕೊಂಡಿರೋದು. ನಾನು ಇವಾಗ ಎಲ್ರಿಗೂ ತೋರಿಸ್ಬೇಕಂತ ಅಂದರೆ ಹೆಲ್ಪ್ ಆಗುತ್ತೆ ಕೆಲವರಿಗೆ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಸ್ವ್ಯಾಡಲ್ಲು. ನಾವು ಡೆಲಿವರಿ ರೂಮಿಗೆ ಹೋಗೋವಾಗ ಅದಕ್ಕಂತಲೇ ಸಪ್ರೇಟಾಗಿ ಸ್ವಲ್ಪ ಐಟಮ್ಸ್, ಬೇಬಿ ಐಟಮ್ಸ್ನ ಎತ್ತಿಟ್ಕೊಂಡಿರಬೇಕು. ಆಮೇಲೆ ಮತ್ತೆ ಬೇಬಿ ಐಟಮ್ಸ್ ಬೇರೆ, ಅಂದರೆ ಈ ಬ್ಯಾಗಲ್ಲಿ ನಾನು ಫುಲ್ಲು ಬೇಬಿ ಐಟಮ್ಸ್ ಇಟ್ಟಿದ್ದೀನಿ. ಏನೇನು ಬಟ್ಟೆಗಳು, ಆಮೇಲೆ ನ್ಯಾಪೀಸು, ಬೇಬಿಗೆ ಏನೇನು ಬೇಕೋ ಎಲ್ಲ ಎಸೆನ್ಷಿಯಲ್ ಇದರಲ್ಲಿದೆ. ಅದನ್ನು ಬಿಟ್ಟು ಡೆಲಿವರಿ ಆದ ತಕ್ಷಣವೇ ಬೇಬಿನ ತೊಳೆದ್ಬಿಟ್ಟು ಒಂದು ರ್ಯಾಪ್ ಮಾಡಿ ಬಟ್ಟೆಯಲ್ಲಿ ಕೊಡ್ತಾರಲ್ವ, ಸೊ ಅದಕ್ಕೆ ನಾನು ಸಪ್ರೇಟಾಗಿ ಒಂದು ಕವರಲ್ಲಿ ಹಾಕಿ ಇಟ್ಟಿದ್ದೀನಿ. ಈ ಥರ ಇರುತ್ತೆ ನೋಡಿ, ಕ್ಯಾಪ್ ಇರೋ ಥರದ್ದು ಬೇಬಿ ಸ್ವೆಟರ್ಸ್ ಅಂತ ಸಿಗುತ್ತೆ. ಇದು ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದು. ಇದು ಒಂದು. ನೆಕ್ಸ್ಟು ಬೇಬಿಗೆ ಅಲ್ಲಿ ಸ್ನಾನ ಮಾಡಿಸಿದ ತಕ್ಷಣವೇ, ಇವಾಗ ಚಳಿಗಾಲ ಅಲ್ವಾ, ಚಳಿ ಆಗುತ್ತೆ. ಸೊ ಕೈ ಫುಲ್ ತೋಳಿರುವಂಥದ್ದು ನೋಡಿ ತೊಗೊಂಡ್ರೆ ಬೆಟರು. ಮತ್ತು ಯಾವಾಗಲೂ ಇಲ್ಲಿ ಗುಂಡಿಗಳಿರುವಂಥದ್ದು ಇಲ್ಲ ಸೈಡ್ ಜಿಪ್ ಲಾಕ್ ಇರೋದು ಆ ಥರ ತೊಗೊಂಡ್ರೆ ಒಳ್ಳೇದು. ಯಾಕಂದರೆ ಕೈ ತುಂಬ ಚಿಕ್ಕದು ಎಳೆದ ಕೈ ಇರುತ್ತಲ್ವ, ಹಾಗಾಗಿ ಜಿಪ್ ಇಲ್ಲದೆ ತೊಗೊಂಡ್ರೆ ಮಗುಗೆ ಹಾಕೋದಕ್ಕೆ ಕಷ್ಟ ಆಗುತ್ತೆ. ಯಾವಾಗಲೂ ಜಿಪ್ ಇರೋದು ಇಲ್ಲ ಈ ಥರ ಬಟನ್ಸ್ ಇರೋದು ನೋಡಿ ತೊಗೊಳ್ಳಿ. ಬಟನ್ಸ್ ಇಲ್ದಿರ ಜಿಪ್ ಇರೋ ತೊಗೊಂಡ್ರೆ ಬೆಟರು, ಚುಚ್ಚಲ್ಲ. ಮತ್ತು ಇದು ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದಾಗ ನನಗೆ ಇದೆಲ್ಲ ಪ್ಯಾಕೇಜಲ್ಲಿ ಬಂದಿದ್ದು. ಇದ್ರ ಜೊತೆ ಬಂದಿರೋದು ನ್ಯಾಪೀಸು ನೋಡಿ, ಇದು ನ್ಯಾಪೀಸ್ ಅಂತಾರೆ. ನೆಕ್ಸ್ಟ್ ಇದು ಕೈಗೆ ಕಾಲಿಗೆ ಮತ್ತೆ ಹಾಕೋದಕ್ಕೆ ಮಿಟನ್ಸ್ ಅಂತಾರೆ ಒಂದು ಜೊತೆ, ಅದ್ರ ಜೊತೆ ಬಂದಿರೋದು. ಮತ್ತು ಕ್ಯಾಪ್ ಹುಟ್ಟಿದ ತಕ್ಷಣ ಚಿಕ್ಕದಾಗಿರುತ್ತಲ್ಲ ಮಗು, ಸೊ ಇಷ್ಟು ಸಾಕು. ಇದು 0 to 3 months ಇಲ್ಲ 0 to 6 months ಇರುವಂಥದ್ದು ಬಟ್ಟೆ ನೋಡಿ ತೊಗೊಳ್ಳಿ. ಆಮೇಲೆ ನಾನು ಲವ್ ಲ್ಯಾಪಿಂದು ಪ್ಯಾಂಟೀಸ್ ತೊಗೊಂಡಿದ್ದೀನಿ. ಪ್ಯಾಂಟೀಸ್ಗಿಂತ ಇದು ಸ್ಟಿಕ್ ಮಾಡಿ ತೆಗಿತಾರಲ್ಲ ಆ ಥರ ತೊಗೊಂಡ್ರೆ ಬೆಟರು. ಬಟ್ ನನಗೆ ಇಲ್ಲಿ ನಾನು ಹುಡುಕ್ತಾ ಆನ್ಲೈನಲ್ಲಿ ಆ ಥರದ್ದು ನಂಗೆ ಸಿಗಲಿಲ್ಲ. ಇದು ಬೇಬಿಗೆ ಹಾಕೋದು, ಇದರಲ್ಲಿ 30 ಪ್ಯಾಂಟ್ಸ್ ಇರುತ್ತೆ. ಸೊ ಅದಕ್ಕೆಲ್ಲ ನಮಗೆ ಪೀರಿಯಡ್ಸ್ ಅವಾಗ ಅಂದರೆ ಬ್ಲಡ್ ಹೋಗೋದಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕೆ ನಾನು ಈ ಥರದ್ದು ಪ್ಯಾಂಟೀಸ್ ಆರ್ಡರ್ ಮಾಡ್ಕೊಂಡಿದ್ದೀನಿ. ಎವರ್ ವೆಲ್ಕಮ್ ಬ್ರ್ಯಾಂಡ್ದು. ಬಟ್ ಇದು ಚೆನ್ನಾಗಿದೆ ಅಂತ ನಾನು ಎಲ್ಲ ವೀಡಿಯೋದಲ್ಲಿ ಮತ್ತು ರಿವ್ಯೂಸಲ್ಲಿ ಎಲ್ಲ ನೋಡಿದೆ. ಸೊ ಹಾಗಾಗಿ ನಾನು ಪ್ಯಾಡ್ಗಿಂತ ಪ್ಯಾಂಟೀಸ್ ತೊಗೊಂಡ್ರೆ ಬೆಟರ್, ಯೂಸ್ ಮಾಡಿ ಥ್ರೋ ಮಾಡ್ಬೋದು ಮತ್ತು ತೊಳೆಯೋದು ಆ ಥರ ರಿಸ್ಕ್ ಇರಲ್ಲ ಅಂತ ಆ ಥರ ತೊಗೊಂಡಿದ್ದೀನಿ. ಸೊ ಇವಾಗ ಜಸ್ಟ್ ಹಾಸ್ಪಿಟಲಲ್ಲಿ ಡೆಲಿವರಿ ರೂಮ್ಗೆ ಹೋಗೋವಾಗ ಬೇಕಿರೋಂಥ ನೆಸೆಸರಿ ಐಟಮ್ಸು, ಒಂದು ಸ್ವ್ಯಾಡಲು, ಮಗು ಹಾಕೋದೊಂದು ಜೊತೆ ಬಟ್ಟೆ, ಕ್ಯಾಪು, ಮಿಟನ್ಸು ಮತ್ತು ನ್ಯಾಪಿ, ಇದು ಡಯಪರು, ಅದ್ರ ಜೊತೆಗೆ ಒಂದು ಶೀಟ್, ಅದು ಉಚ್ಚೆ ಮಾಡ್ಕೊಡ್ತಲ್ಲ ಪಾಪು, ಸೊ ಅದಕ್ಕೆ ಒಂದು ಶೀಟು ಎತ್ತಿಟ್ಟಿರ್ತೀನಿ. ಸೊ ಇದೆಲ್ಲ ಒಂದು ಕವರಲ್ಲಿ ಹಾಕಿ ಇಟ್ಕೊಳ್ತೀನಿ, ಇದಿಷ್ಟು ಮಾತ್ರ. ನೆಕ್ಸ್ಟ್ ಸಪ್ರೇಟಾಗಿ ನಾನು ಒಂದು ಡಜನ್ನು ಮಗುಗೆ ಹಾಕೋದು ಡಯಪರ್ ಅಂತ ಕವರಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇದು ಈ ಫುಲ್ ಪ್ಯಾಕಲ್ಲಿ 30 ಇದೆ. ಈ 30 ಏನು ಬೇಕಾಗಲ್ಲ, ಒಂದು 5 days ಅಂತ ಇದ್ರೂ ನಮಗೆ ಸಾಕಾಗುತ್ತೆ ಅಂತ ಅನಿಸುತ್ತೆ. ಒಂದು 12 ಇಟ್ಕೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ಬೇಕಾದರೆ ಮತ್ತೆ ಮನೆಗೆ ಬಂದು ಹೋಗ್ತಾ ಇರ್ತಾರೆ, ನಮ್ಮನೆಯವರು ಹಾಸ್ಪಿಟಲ್ ಹತ್ರ ಇದೆ, ಸೊ ಮನೆಗೆ ಬಂದು ತೊಗೊಂಬರ್ಬೋದು. ನೆಕ್ಸ್ಟ್ ಇಲ್ಲಿ ನಾನು ಹಾಸ್ಪಿಟಲಲ್ಲಿ ನನ್ನ ಹಸ್ಬೆಂಡಿಗೆ ಏನೇನೆಲ್ಲ ಬಟ್ಟೆಗಳು ಬೇಕೋ ಅದನ್ನು ಇಟ್ಕೊಂಡಿದ್ದೀನಿ. ನಾನು ಒಂದು 2 ಜೊತೆ ಅಷ್ಟೇ ಇಟ್ಕೊಂಡಿದ್ದೀನಿ, ಯಾಕಂದರೆ ಮನೆಗೆ ಬಂದು ಹೋಗ್ತಾ ಇರ್ತಾರೆ. ನನಗೆ ನೆಕ್ಸ್ಟ್ ಏನೆಲ್ಲ ಎಸೆನ್ಷಿಯಲ್ ಬೇಕು ಅದನ್ನು ಇದರಲ್ಲಿ ಇಟ್ಕೊಂಡಿದ್ದೀನಿ. ನಾನು ಬ್ರ್ಯಾಂಡ್ ಅಂತ ಹೇಳಿದ್ನಲ್ಲ, ಸೊ ಇದು ಒಂದು ಟೈಪ್ದು ಸ್ವಲ್ಪ ಸೈಜ್ ಕಡಿಮೆ ಇದೆ, ಅದು ಇನ್ನೊಂದು ಸೈಜ್ ಸ್ವಲ್ಪ ಜಾಸ್ತಿ ಇದೆ, ದೊಡ್ಡ ಸೈಜ್ ಇದೆ. 2 ಥರ ತರಿಸ್ಕೊಂಡಿದ್ದೆ, ಚೆನ್ನಾಗಿದೆ. ಇದು ಒಂದು ಓಪನ್ ಮಾಡಿದ್ದೆ, ಹೇಗಿದೆ ಅಂತ ನೋಡೋಕ್ಕೆ. ಅದು ಪ್ಯಾಂಟಿಗೆ ತೋರಿಸ್ತೇನೆ ನೋಡಿ. ಸೊ ಈ ಥರ ಬರುತ್ತೆ ಅದು. ಇದು ಯಾಕೆ ಚೆನ್ನಾಗಿದೆ ಅಂತ ಹೇಳ್ತಿದ್ದೀನಿ ಅಂದರೆ, ಇದು ನೋಡಿ ಎಷ್ಟು ಬಿಟ್ಟು ಮತ್ತು ಇದು ಎಲ್ಲ ಎಷ್ಟು ಅಗಲವಾಗಿದೆ, ಮತ್ತು ಸಾಫ್ಟ್ ಕಾಟನ್ ಟೈಪ್ ಇರೋದು ಇದು. ಹಾಗಾಗಿ ಈಚಿಂಗು, ಇರಿಟೇಷನು ಅದೆಲ್ಲ ಏನೂ ಆಗಲ್ಲ. ಇಲ್ಲಿ ಸೈಡಲ್ಲೂ ಕವರ್ ಕೊಟ್ಟಿದ್ದಾರೆ, ಸೈಡಲ್ಲೆಲ್ಲ ಲೀಕ್ ಆಗಿ ಬಟ್ಟೆ ಎಲ್ಲ ಗಲೀಜ್ ಆಗೋ ಥರ ಏನೂ ಇಲ್ಲ. ಮತ್ತು ಇಲ್ಲಿ ಎಲಾಸ್ಟಿಕ್ ಥರ ಇದೆ, ಸೊ ಹಂಗಾಗಿ ನೀಟಾಗಿ ಕುತ್ಕೊಳ್ಳುತ್ತೆ. ಮತ್ತು ಇಲ್ಲಿ ಇದೂ ಎಲಾಸ್ಟಿಕ್ ಥರನೇ ಇದೆ. ಸೊ ಈವನ್ ಇನ್ ಕೇಸ್ ಸಿಸೇರಿಯನ್ ಆದ್ರೂ ಏನು ಹೊಟ್ಟೆಗೆಲ್ಲ ಪ್ರೆಸ್ ಆಗಿ ಆ ಥರ ಎಲ್ಲ ನೋವಾಗೋ ಥರ ಇರಲ್ಲ. ಸೊ ಹಂಗಾಗಿ ನನಗೆ ಬೆಸ್ಟ್ ಅಂತ ಅನಿಸಿ ನಾನು ಪ್ಯಾಂಟಿನೇ ತೊಗೊಳ್ಳೋಣ. ಪ್ಯಾಂಟೀಸ್ ಕಾಟನ್ ನಾವು ತೊಗೊಂಡು ಹಾಕೊಂಡ್ರು ಸ್ವಲ್ಪ ಚುಚ್ಚೋದು ಆ ಥರ ಎಲ್ಲ ಏನಾದರೂ ಆದರೆ ಸ್ವಲ್ಪ ಇರಿಟೇಷನ್ ಆಗುತ್ತೆ, ಅನ್ಕಂಫರ್ಟಬಲ್ ಇರುತ್ತೆ. ಇದು ಹಾಕೊಂಡು ಹಂಗೆ ಮತ್ತೆ ಬಿಚ್ಚಿ ತೆಗೆದಾಕೋದು ಯೂಸ್ ಅಂತೂ ಇರುತ್ತೆ. ಆಮೇಲೆ ನಾವು ಮನೆಗೆ ಬಂದಾಗ ನಮ್ಗೆ ಯಾವ ಥರ ಕನ್ವೀನಿಯಂಟ್ ಆಗುತ್ತೋ ಆ ಥರ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಇದೆಲ್ಲ ಆಲ್ರೆಡಿ ಪ್ಯಾಕ್ ಮಾಡಿರೋದೆ, ಮತ್ತೆ ತೆಗೆದು ತೋರಿಸ್ತಾ ಇದ್ದೀನಿ. ಇದು ಒಂದು ಹೀಟಿಂಗ್ ಪ್ಯಾಡ್ ಇಟ್ಕೊಂಡಿದ್ದೀನಿ. ಇದು ಜೆಲ್ದು ಹೀಟಿಂಗ್, ಇದು ಕರೆಂಟಿಗೆ ಹೀಟ್ ಮಾಡಿಕೊಂಡು ನೆಕ್ಸ್ಟು ಎಲ್ಲಿ ಪೇಯ್ನ್ ಇದೆ ಅಲ್ಲಿ ಸ್ವಲ್ಪ ಹೀಟ್ ಕುತ್ಕೊಳೋದಕ್ಕಂತ ಎತ್ತಿಟ್ಕೊಂಡಿದ್ದೀನಿ, ಬೇಕಾಗ್ಬೋದು ಅಂತ. ನೆಕ್ಸ್ಟು ಟಿಶ್ಯೂ ಪೇಪರ್ಸ್ ತೊಗೊಂಡಿದ್ದೀನಿ. ಒಂದೆರಡು ರೋಲು ಟಿಶ್ಯೂ ಪೇಪರ್ ರೋಲ್, ಅದೂ ಎಲ್ಲ ಕ್ಲೀನಾಗೇ ಇರುತ್ತೆ. ಹಾಗೆ ಇದು ಟಾಯ್ಲೆಟ್ ಟಿಶ್ಯೂ ಪೇಪರ್ ರೋಲ್ ಇಟ್ಕೊಂಡಿದ್ದೀನಿ ನಾನು. ಟಿಶ್ಯೂ ಪೇಪರ್ ರೋಲು ಏನಾದರೂ ಒರೆಸಿ ಬಿಸಾಕೋದಕ್ಕೆ, ಏನಾದರೂ ಚೆಲ್ತು ಅಂದರೆ ಆ ಥರದಕ್ಕೆಲ್ಲ ಒಂದೆರಡು ರೋಲ್ ಇದ್ದರೆ ಬೆಟರ್ ಅಂತ ಅನಿಸಿ ನಾನು ರೋಲ್ ತೊಗೊಂಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು
ಸ್ವೆಟರು, ಚಳಿಗಾಲ ಇದೆಯಲ್ಲ ಹಾಗಾಗಿ ಸ್ವೆಟರ್ ತೊಗೊಂಡಿದ್ದೀನಿ. ನೆಕ್ಸ್ಟು ಇದು ತಲೆ ಕಟ್ಕೊಳ್ಳೋದಕ್ಕೆ ಅಂತ ಕಾಟನ್ನಿಂದು ಒಂದು 3 ಬಿಚ್ಚಿ ತೋರಿಸ್ತೀನಿ ಅದು ಎಷ್ಟು ಅಗಲ ಇದೆ ಅಂತ ನೋಡಿ. ಈ ಥರದ್ದು ಕಾಟನ್ನಿಂದು ಕಿವಿ ಕಟ್ಕೊಳ್ಳೋಕ್ಕೆ ಅಂತ ಬರುತ್ತೆ. ಸೊ ಈ ಥರದ್ದು ತೊಗೊಂಡು ಎಲ್ಲ ಇಟ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ನಾವು ಮಕ್ಳರು ಅದನ್ನು ಬರುತ್ತೆ ಮಕ್ಳರು ಅಂತ ಉಲ್ಲನಿಂದು, ಅದನ್ನು ತೊಗೊಳ್ಬೇಕಾದ್ರೆ ಇಟ್ಕೋಬೋದು, ಇಲ್ಲ ಇದನ್ನು ಕಟ್ಕೊಂಡು ಅದ್ರ ಮೇಲೂ ಕಟ್ಕೋಬೋದು. ನನ್ನ ಹತ್ರ ಇದೆ, ಅದು ನೋಡಿ ಹುಡುಕ್ಬೇಕು. ಹಾಗಾಗಿ ನಾನು ಬರೀ ಇವಾಗ ತೊಳೆದಿಟ್ಟಿರೋ ತೋರಿಸ್ತಾ ಇದ್ದೀನಿ. ಒಂದು 5 ಜೊತೆ ಬಟ್ಟೆ ಇಟ್ಕೊಂಡಿದ್ದೀನಿ ನಾನು. ಮತ್ತು ಬಟ್ಟೆ ಮಡಿಚಿಡೋದಕ್ಕಿಂತ ಈ ಥರ ಮಡಿಸ್ಬಿಟ್ಟು ಹಿಂಗೆ ಸುತ್ತಿದ್ರೆ ತುಂಬ ಸ್ಪೇಸ್ ಕಡಿಮೆ ಆಗಿರ್ತದೆ ನೋಡಿ. ನಾನು ಇವಾಗ ಈ ಥರ 3 ಫೋಲ್ಡ್ಸ್ ಮಾಡಿದ್ದೀನಿ ಅಷ್ಟೇ. 3 ಫೋಲ್ಡ್ಸ್ ಮಾಡಿ ಅದನ್ನು ಸುತ್ತಬಿಟ್ಟು ಇಡ್ತಾ ಇದ್ದೀನಿ. ಪ್ಯಾಕ್ ಮಾಡುವಾಗ ಕಡಿಮೆ ಸ್ಪೇಸಲ್ಲೇ ಎಷ್ಟೊಂದು ಬಟ್ಟೆಗಳೆಲ್ಲ ಇದರಲ್ಲೇ ಇಡ್ಬೋದು, ಕಡಿಮೆ ಜಾಗದಲ್ಲೇ ಅರೇಂಜ್ ಮಾಡ್ಬೋದು. ನಾನೊಂದೆರಡು ಇದನ್ನ ಶಾಲು ದುಪ್ಪಟ್ಟ ತೊಗೊಂಡಿದ್ದೀನಿ. ಇನ್ನೊಂದು ಥರ ಶಾಲು ಅಂತ ಬರುತ್ತೆ, ಉಲ್ಲನಿಂದು ಅಥವಾ ಚಳಿ ಆಗದಿರೋ ಉಚ್ಕೊಳ್ಳೋದಕ್ಕೆ ಅಂತ ಬರುತ್ತಲ್ಲ ಆ ಥರದ್ದು ನೋಡಿ ತೊಗೊಂಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಈ ಸ್ವೆಟರ್ ಆ ಥರ ಇದೆ, ತುಂಬ ಚಳಿ ಏನಾಗಲ್ಲ, ಇದು ಫುಲ್ಲು ಕವರ್ ಆಗುತ್ತೆ. ಸೊ ಹಾಗಾಗಿ ನಾನು ಜಸ್ಟ್ ಶಾಲು ಮಾತ್ರ ತೊಗೊಂಡಿದ್ದೀನಿ ದುಪ್ಪಟ್ಟ. ಅದಾದಮೇಲೆ ಪ್ಯಾಂಟ್ಗಳು ಇಲ್ಲಿ ಅಂತ ತೊಗೊಂಡಿದ್ದೀನಿ. ಇದೆಲ್ಲ ಫೀಡಿಂಗ್ ಕುರ್ತೀಸು. ಸೊ ಕುರ್ತೀಸಲ್ಲಿ ನಾನು ಫೀಡಿಂಗ್ ಕುರ್ತೀಸ್ ತೊಗೊಂಡು ಒಂದು 5 ಜೊತೆ ಫೀಡಿಂಗ್ ಕುರ್ತೀಸ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಮನೆಗೆ ಬರೋದಕ್ಕಂತ ಒಂದು ಇಟ್ಕೊಂಡಿದ್ದೀನಿ. ಇನ್ನು 3 ಇಂದ 4 ಹಂಗೆ ನಾರ್ಮಲ್ ಕುರ್ತೀಸ್ ಇಟ್ಕೊಂಡಿದ್ದೀನಿ. ಇದು ಫೀಡಿಂಗ್ ಕುರ್ತಿನೇ, ಬಟ್ ಇದು ಫುಲ್ ಲಾಂಗ್ ಇದೆ. ಸ್ಟಿಚಸ್ ಹಾಕಿದ್ರೆ ಅದು ನಾನು ಪ್ಯಾಂಟ್ ಹಾಕೊಳ್ಬೇಕು ಅಂತ ಅವಶ್ಯಕತೆ ಏನಿಲ್ಲ. ಇದಕ್ಕೆಲ್ಲದಕ್ಕೂ ಕೆಳಗಡೆ ಒಂದು ಹ್ಯಾಂಕಲ್ ಲೆಂತ್ಗಿನ ಒಂದು ಸ್ವಲ್ಪ ಮೇಲೆ ಬರುತ್ತೆ, ಬಟ್ ಒಂದು ಇಂಚು ಒಂದು ಅಡಿಯಷ್ಟು ಲೆಂತ್ ಕಡಿಮೆ ಇದೆ ಅದು ಫುಲ್ಲು ಹ್ಯಾಂಕಲ್ ಲೆಂತ್ಗೆ. ಮತ್ತು ಒಂದೆರಡು ಟವಲ್ ಇಟ್ಕೊಂಡಿದ್ದೀನಿ. ಮತ್ತು ಒಂದು 4 ಜೊತೆ ಫುಲ್ ಸಾಕ್ಸ್ ಇಟ್ಕೊಂಡಿದ್ದೀನಿ. ಇದು ಸಾಕ್ಸ್ ಸ್ವಲ್ಪ ಉದ್ದ ಇರೋ ಸಾಕ್ಸ್ಗಳು. ನಾನು ಇದನ್ನೆಲ್ಲ ತೊಳೆದು ಪ್ಯಾಕ್ ಮಾಡಿ ಇಟ್ಟಿರೋದು. ಮತ್ತು ಕೆಲವೊಂದೆಲ್ಲ ಹೊಸದಿದೆ, ಇದೆಲ್ಲ ಹೊಸದು. ಉದ್ದ ಇರೋ ತೊಗೊಂಡ್ರೆ ಬೆಟರು, ಚಳಿ ಆಗಲ್ಲ. ನಾನು ಇದಕ್ಕೆ 4 ಜೊತೆ ಇಟ್ಕೊಂಡಿದ್ದೀನಿ. ಅಲ್ಲಿ ಹಾಕೊಂಡಿದ್ರೆ ಯಾವಾಗ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ಒಂದು 5 ದಿನ ಇರ್ತೀವಿ ಅಂತ ಹೇಳಿದ್ರು ಹೋಗೋವಾಗ ಒಂದು ಜೊತೆ ಹಾಕೊಂಡಿರ್ತೀನಿ, ಬರುವಾಗ ಒಂದು ಜೊತೆ ಬೇಕಾಗುತ್ತೆ. 1-2 ಜೊತೆ ಅಲ್ಲಿ ಹಾಕೊಳ್ಳೋಕ್ಕಂತ ಇಟ್ಕೊಂಡಿದ್ದೀನಿ. ಗೌರ್ಮೆಂಟ್ ಹಾಸ್ಪಿಟಲಲ್ಲಾದರೆ ಇದಷ್ಟು ಬಟ್ಟೆಗಳು ಯೂಸ್ ಆಗಬಹುದು. ಇದೆಲ್ಲ ಬಟ್ಟೆಗಳಾಯಿತು. ನೆಕ್ಸ್ಟು ಮಗುದು ಬಟ್ಟೆಗಳು ತೋರಿಸ್ತಿದ್ದೀನಿ ಯಾವ್ಯಾವ ಥರ ತೊಗೊಂಡಿದ್ದೀನಿ ಅಂತ. ಇಷ್ಟೊತ್ತು ನಾನು ತೋರಿಸಿದ್ದು ನಮ್ಮ ಬಟ್ಟೆಗಳು. ನೆಕ್ಸ್ಟು ನಾನು ಹೇಳಿದ್ದಲ್ವ ಮಗುದೆಲ್ಲ ಒಂದು ಡೆಲಿವರಿ ರೂಮ್ಗೆ ಹೋಗುವಾಗ ಒಂದು ಕವರಲ್ಲಿ ಅಷ್ಟು ಮಾತ್ರ ಎತ್ತಿರ್ತೀನಿ ಅಂತ. ಅದನ್ನು ಬಿಟ್ಟು ಇದೆಲ್ಲ ಫುಲ್ಲು ಮಗುದ ಬಟ್ಟೆ, ಮಗು ರಿಲೇಟ್ ಆಗಿರೋದು. ಒಂದು 3 ಜೊತೆ. ಇದು ಉಚ್ಚೆ ಮಾಡಿದ್ರೆ ಕೆಳಗಡೆ ಮ್ಯಾಟ್ ಹಾಕ್ತಾರಲ್ವ, ಅದಕ್ಕೆ ಆ ಮ್ಯಾಟ್ಗಳು 3 ಟೋಟಲ್, ಅದು ಒಂದು ಸೇರಿದ್ರೆ 4 ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಕರ್ಚೀಫ್ಗಳು ಒಂದು 5 ಇಟ್ಕೊಂಡಿದ್ದೀನಿ. ಟೋಟಲ್ ಒಂದು 5 ಇದೆ. ಇನ್ನೂ ಸ್ವಲ್ಪ ಇದೆ, ಅದೆಲ್ಲ ಮನೇಲಿ ಇಟ್ಕೊಂಡಿದ್ದೀನಿ. ಜಸ್ಟ್ ಹಾಸ್ಪಿಟಲ್ ಬ್ಯಾಗಿಗೆ ಎಷ್ಟು ಇಟ್ಕೊಂಡಿದ್ದೀನಿ ಅದು ಮಾತ್ರ ಹೇಳ್ತಾ ಇದ್ದೀನಿ. ಇದು ಮಿಟನ್ಸು, ಇದು ಎಕ್ಸ್ಟ್ರಾ ನಾನು ಪರ್ಚೇಸ್ ಮಾಡಿದ್ದು. ಇನ್ನು ಬೇರೆ ಬಟ್ಟೆ ಒಳಗಡೆ ಬಟ್ಟೆ ಜೊತೆಲೇ ಬಂದಿರೋದು ಇದೆ. ಒಂದು ಜೊತೆ ಸ್ವೆಟರ್ ಇಟ್ಕೊಂಡಿದ್ದೀನಿ. ಇದರಲ್ಲೂ ಏನು ಕಾಲ್ಚೀಲ ಮತ್ತು ಇದು ಕ್ಯಾಪು ಅದೆಲ್ಲ ಇದೆ. ನೆಕ್ಸ್ಟು ಇದು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು. ಇದರಲ್ಲಿ ಇದು ಸ್ವಲ್ಪ ಆವಾಗಲೇ ತೋರಿಸಿದ್ನಲ್ವ, ಇದು ವೈಟ್ ಕಲರ್ದು. ಇದಕ್ಕಿಂತ ಇದು ಸ್ವಲ್ಪ ತೆಳ್ಳಗಿದ್ರೂ ಓಕೆ. ಮಗುನ ಇದರಲ್ಲಿ ಸುತ್ತಿ ಕೊಡ್ಬೋದು. ಹುಟ್ಟಿದ ತಕ್ಷಣ ಮಗು ಅಷ್ಟೊಂದು ದೊಡ್ಡದಿರಲ್ವಲ್ಲ, ಸೊ ಇದನ್ನು ಸುತ್ತಿ ಕೊಡೋದಕ್ಕೆ. ಇವಾಗ ಮಗುನ ಹಾಕಿ ಮಲಗಿಸ್ತಾರಲ್ವ, ಮಲಗಿಸೋವಾಗ ಹಾಕೋದಕ್ಕೆ ಸ್ವೆಟರ್ದು ಇನ್ನೊಂದು ಥರ ತೋರಿಸ್ತೀನಿ ನಾನು. ಇದು ಟವಲ್ ಥರ. ಇದು ಟವಲ್ ಥರನೂ ಯೂಸ್ ಆಗುತ್ತೆ ಮತ್ತು ಸ್ವಾಡಲ್ ಥರನೂ ಯೂಸ್ ಆಗುತ್ತೆ. ಸೊ ಹಾಗಾಗಿ ನಾನು ಟವಲ್ಲೇ ಬೇರೆ ಸ್ವಾಡಲ್ಲೇ ಬೇರೆ ಆ ಥರ ಎಲ್ಲ ನಾನು ತೊಗೊಂಡಿಲ್ಲ. ಬರೀ ಇದು 3 ಜೊತೆ 3 ಪ್ಲಸ್ ಇದೊಂದು ಅಷ್ಟೇ, 4 ಅಷ್ಟೇ ನಾನು ತೊಗೊಂಡಿರೋದು. ಅಲ್ಲಿ ಜಾಸ್ತಿ ತೊಗೊಳೋದೇನು ಸುಮ್ಮನೆ ಲಗೇಜ್ ಜಾಸ್ತಿ ಆಗುತ್ತೆ ಅಂತ ನಾನು ಜಾಸ್ತಿ ಏನು ತೊಗೊಂಡಿಲ್ಲ. ಇದೂ ಸಹ ಸ್ವಾಡಲ್ಲು ಕ್ಲಾತ್ ಇದು ಫುಲ್ಲು ಸಾಫ್ಟ್ ಆಗಿದೆ. ಇದು ಫುಲ್ ಥರ ಇದೆ. ಇದು ಟೆಡಿ ಬೇರ್ ಥರ ಇದೆ ಕಾಲು, ಸುಮ್ಮನೆ ಡಿಸೈನ್. ಇದು ಚೆನ್ನಾಗಿದೆ ನೋಡಿ. ಇದು ಮಗು ಆಚೆ ಬಂದಂಗೆ ಒಳಗಡೆ ಕೈ ಸೇರಿಸೂ ಹಾಕ್ಬೋದು, ಇಲ್ಲಾಂದರೆ ಕೈ ತೆಗೆದ್ಬಿಟ್ಟು ಈ ಕಡೆ ಕೈ ಇಟ್ಬಿಟ್ಟು ಇಲ್ಲಿ ಕಾಲನ್ನ ಇಟ್ಬಿಟ್ಟು ಹಾಕ್ಬೋದು. ಇದು ಬಂದು ಇದರೊಳಗಡೆ ಒಂದು ಈ ಮ್ಯಾಟ್ನ ಇದರೊಳಗಡೆ ಹಾಕ್ಬಿಟ್ಟು ಇಡಂಗಿದ್ರೆ ಇಡ್ಬೋದು, ಇಲ್ಲಾಂದರೆ ಜಸ್ಟ್ ಇದನ್ನು ಹಾಕಿ ಸ್ವೆಡರ್ ಮಾಡಿ ಇದರೊಳಗೆ ಇಡ್ತೀನಿ ಅಂದ್ರೂ ಇಡ್ಬೋದು. ಇದು ಫುಲ್ ಸಾಫ್ಟ್ ಇರೋದ್ರಿಂದ ಅದನ್ನ ಹಂಗೇನೂ ಯೂಸ್ ಮಾಡ್ಬೋದು. 3 ಥರನೂ ಯೂಸ್ ಆಗುತ್ತೆ. ಸೊ ಹಾಗಾಗಿ ನಾನು ಇದು ಬೆಸ್ಟ್ ಅಂತ ಅನ್ನಿಸ್ತು. ಇನ್ನೊಂದು ಥರ ಬರುತ್ತೆ, ಅದು ಸ್ವಲ್ಪ ಜಾಸ್ತಿ ಸ್ಪೇಸ್ನೂ ತೊಗೊಳುತ್ತೆ. ಮತ್ತು ಅದು ಹಾಸ್ಪಿಟಲ್ಗೆ ಕ್ಯಾರಿ ಮಾಡೋದಕ್ಕೆ ಹೀಟ್ ಆಗುತ್ತೆ ಅದು ಮಗುಗೆ ಅಂತ ನಾನು ಅದನ್ನು ಹಾಸ್ಪಿಟಲ್ಗೆ ತೊಗೊಂಡಿಲ್ಲ. ನೆಕ್ಸ್ಟ್ ಅದನ್ನು ತೋರಿಸ್ತೀನಿ, ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ. ಅದು ಮನೇಲಿ ಅಲ್ಲಿ ಹೋಗುವಾಗ ಬೇಕಾದಾಗ ನಾನು ಅದನ್ನು ಯೂಸ್ ಮಾಡ್ಕೊಳ್ತೀನಿ. ನಾನು ಅದನ್ನು ಹಾಸ್ಪಿಟಲ್ಗೆ ತೊಗೊಳ್ತಾ ಇಲ್ಲ. ಇದು ಬಂದು ಜಂಪ್ ಸೂಟ್ಸ್ ಅಂತಾರೆ. ಇದು ನಾನು ಹೇಳಿದ್ನಲ್ವ ಜಿಪ್ ಇರೋ ತೊಗೊಂಡ್ರೆ ಬೆಟರ್ ಅಂತ. ಈ ಥರ ನೋಡಿ, ಇದು ಜಿಪ್ಪು. ಇದರಿಂದ ಹಿಂಗೆ ಸೈಡ್ಗೆ ಹೋಗಬೇಕು ಫುಲ್ಲು, ಇಲ್ಲಿ ತನಕ ಬರೋದಿರುತ್ತೆ. ಆ ಥರ ತೊಗೊಳೋದು ಬೇಡ ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಅದು ಪ್ರೈವೇಟ್ ಪಾರ್ಟ್ ಇರೋದಲ್ವ, ಅದಕ್ಕೆ ಚುಚ್ಚೋದು ಆ ಥರ ಎಲ್ಲ ಇರಿಟೇಷನ್ ಆದರೆ ಅಂತ ಅದು ಬೇಡ ಅಂತ ನಾನು ಇಲ್ಲಿ ತನಕ ಇರೋ ತೊಗೊಂಡಿದ್ದೀನಿ. ಮತ್ತು ಇದು ಒಳಗಡೆ ಚುಚ್ಚೋದು ಇಲ್ಲ, ಇಲ್ಲಿ ಫುಲ್ ಇದಾಗಿರುತ್ತೆ, ಇಲ್ಲೂ ಬಟ್ಟೆ ಕವರ್ ಆಗಿರುತ್ತೆ. ನೆಕ್ಸ್ಟ್ ಇದನ್ನು ಸಹ ಕವರ್ ಮಾಡಿ ಈ ಥರ ಲಾಕ್ ಮಾಡ್ಬೋದು. ನೆಕ್ಸ್ಟು ಇದಕ್ಕೆ ಕಾಲ್ಚೀಲ ಇದರಲ್ಲೇ ಬಂದುಬಿಟ್ಟಿರುತ್ತೆ. ಸೊ ಹಂಗಾಗಿ ಬರೀ ಮಿಟನ್ಸ್ ಹಾಕಿದ್ರೆ ಸಾಕು. ಮಕ್ಕಳಿಗೆ ಯಾವಾಗಲೂ ಕಾಲ್ಚೀಲ ಮಿಟನ್ಸು ಹಾಕೇ ಇರಬೇಕು ಅಂತ ಹಾಕಿರಬಾರ್ದು ಅಂತ ಹೇಳ್ತಾರೆ. ಫ್ರೀ ಆಗಿಬಿಟ್ಟಿರಬೇಕು, ಬೇಗ ಬೆಳವಣಿಗೆ ಆಗುತ್ತೆ ಅಂತ. ಸೊ ಹಂಗಾಗಿ
ಇದು ಡೆಲಿವರಿ ಆದಮೇಲೆ 2 ಟೈಮಲ್ಲಿ ಯೂಸ್ ಆಗುತ್ತೆ. ಸಿಪ್ಪರು ಹಾಟ್ ವಾಟರ್ ಇದು ಟೆಂಪರೇಚರ್ ತೋರಿಸುತ್ತೆ, ವಾಟರ್ ಇಲ್ಲ ಮಿಲ್ಕ್ ಯಾವುದೇ ಆಗಿರಲಿ. ಬಟ್ ನಾನು ಇದನ್ನು ವಾಟರ್ ಮಾತ್ರ ಯೂಸ್ ಮಾಡ್ತಾ ಇದ್ದೆ. ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ನಮಗೆ ಬಾಟಲಲ್ಲಿ ನೀರು ಕುಡಿಯೋದಕ್ಕಾಗಲ್ಲ ಡೆಲಿವರಿ ಟೈಮಲ್ಲಿ. ಅವಾಗ ಇದು ತುಂಬಾ ಹೆಲ್ಪ್ ಆಗುತ್ತೆ. ಬಾಯಲ್ಲಿ ಹಾಗೆ ಸಿಕ್ ಮಾಡ್ತಾ ಇರ್ಬೋದು ಸ್ವಲ್ಪನೇ. ಸೊ ಇದೊಂದು ಇಟ್ಕೊಂಡಿದ್ದೆ. ಸ್ಟಿಲ್ ಬಾಟಲ್ ಇವಾಗ ಕೋಲ್ಡ್ ವೆದರಲ್ಲಿ ನನಗೆ ಸ್ವಲ್ಪ ಸೈನಸ್ ಥರ ಆಗುತ್ತೆ. ಹಾಗಾಗಿ ನಾನು ನಿಮಗೆ ಬಂದರೆ ನುಂಗ್ಬಾರ್ದು ಅಂತ ಹೇಳ್ಬಿಟ್ಟು ಕುಡಿಯೋದು ಅಂತ ಇಟ್ಕೊಂಡಿದ್ದೀನಿ. ಥ್ರೋ ಮಾಡಿ ಮತ್ತೆ ತೊಳಿಕೋಬೋದು. ಮತ್ತು ಒಂದು 20 ಪೀಸ್ ಆಯಿಲ್ ಬಾಟಲ್ ತೊಗೊಂಡಿದ್ದೀನಿ ಬೇಕಾಗುತ್ತೆ ಅಂತ. ನೆಕ್ಸ್ಟು ತಲೆನೋವು ಏನಾದರೂ ಬಂದರೆ ಮೆಂತೆ ಪ್ಲಸ್ ಸಿಗೋದು. ಮತ್ತು ಇದು ಬಂದು ಸೊಳ್ಳೆಗಳು ಕಚ್ಚಾದ ಅಂತ ಕ್ಲೀನ್ ಮುಚ್ಕೊಂಡ್ರೆ ಸೊ ಇದು ನಚ್ಕೊಂಡ್ರೆ ಅಲ್ಲಿ ಯೂಶಲಿ ಹಾಸ್ಪಿಟಲಲ್ಲಿ ನನ್ನ ಜೊತೆ ಯಾರು ಥರ ಅವರಿಗೆ ಸೊಳ್ಳೆಗಳು ಏನಾದರೂ ಕಚ್ತಾರೆ ಸುಮ್ಮನೆ ಹೊರಗಡೆ ಓಡಾಡುವಾಗ ಅಂತ ಇದನ್ನು ತೊಗೊಂಡಿಟ್ಕೊಂಡಿದ್ದೀನಿ. ಓಡಮ್ಸು ಮತ್ತು ಒಂದು ಹ್ಯಾಂಡ್ ವಾಶ್ ಇಟ್ಕೊಂಡಿದ್ದೀನಿ. ಇದು ಮನೇಲೆ ಇರೋದು, ನಾನು ಬೇರೆ ಬಾಟಲ್ಗೆ ರೀಫಿಲ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಸೀಸರ್, ಇದು 20 ರುಪೀಸು. ಸೀಸರು ಬೇರೆ ಥರ ತೊಗೊಳೋದಕ್ಕಿಂತ ಈ ಥರ ತೊಗೊಂಡಿದ್ರೆ ಬೆಟರ್ ಅನ್ಸುತ್ತೆ. ಯಾಕಂದರೆ ಬೇರೆ ಕಡೆ ಈಸಿಯಾಗಿ ನಾವು ಪ್ರೆಸ್ ಮಾಡಿದ್ರೆ ಮಾತ್ರ ಕಟ್ ಆಗೋದಿಲ್ಲ, ಅಂದರೆ ಸುಮ್ಮನೆ ಬ್ಯಾಗೆಲ್ಲ ಇಂತೂತಾಗಲ್ಲ. ಈ ಥರ ಏನು ಇಟ್ಟಿಲ್ಲ ನಾನು. ನೆಕ್ಸ್ಟು ಈ ಕಾಟನ್ ಕಿವಿಗೆಲ್ಲ ಇಟ್ಕೊಳ್ಳೋದಕ್ಕೆ ಚಳಿ ಆಗುತ್ತಲ್ವ, ಸೊ ಚಳಿ ಆದಾಗ ಕಿವಿಗೆಲ್ಲ ಇಟ್ಕೊಳ್ಳೋದಕ್ಕೆ ಕಾಟನ್ ಬೇಕಂತ ಸ್ವಲ್ಪ ಕಾಟನ್ ಇಟ್ಕೊಂಡಿದ್ದೀನಿ. ಮನೇಲಿ ಸಿಗೋದು ಕಾಟನ್. ಹಾಸ್ಪಿಟಲಲ್ಲಿ ಸಿಗುತ್ತೆ, ಬಟ್ ಹಾಸ್ಪಿಟಲಲ್ಲಿ ನೀವು ತೊಗೊಳೋಂಗಿದ್ರೆ ಹಾಸ್ಪಿಟಲ್ ಕೊಡ್ತಾರೆ, ಕೆಲವು ಕೊಡಲ್ಲ. ಬಟ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೊಡೋದು ಕಡಿಮೆ. ಎತ್ತಿಟ್ಕೊಂಡಿದ್ರೆ ಬೆಟರ್, ನಮಗೆ ಬೇಕಿರುವಂಥದ್ದು ಐಟಮ್ಸ್. ನೆಕ್ಸ್ಟ್ ನಾನು ಮೇಕಪ್ ಐಟಮ್ಸು ಇದೆಲ್ಲ ಇಟ್ಕೊಂಡಿದ್ದೀನಿ. ನಾನು ಒಂದು ಬಾಡಿ ಲೋಷನ್ ಇಟ್ಕೊಂಡಿದ್ದೀನಿ, ರಿಬ್ಬನ್ ಪ್ಯಾಕ್ ಇಟ್ಕೊಂಡಿದ್ದೀನಿ, ಮತ್ತು ಟಿಪ್ಸು, ಮತ್ತು ಕೋಂಬು, ಮತ್ತು ಮಾಯ್ಶ್ಚರೈಸರ್ ಇಟ್ಕೊಂಡಿದ್ದೀನಿ, ಮತ್ತು ವ್ಯಾಸ್ಲಿನ್ ಇಟ್ಕೊಂಡಿದ್ದೀನಿ ಚುಟಿ ಡ್ರೈ ಆದರೆ ಅಂತ ನಾನು ಇಟ್ಕೊಂಡಿದ್ದೀನಿ. ಮತ್ತು ಚಿಕ್ಕದೊಂದು ಕನ್ನಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ದೊಡ್ಡ ಕನ್ನಡಿ ಇದೆ ಅದು, ಮತ್ತು ಸ್ಟಿಕ್ಕರ್ ಒಂದು ಪ್ಯಾಕು. ಸ್ಟಿಕ್ಕರ್ ಇಲ್ಲ ಅಂದರೆ ಇದು ಬಿಂದಿ ಇಟ್ಕೊಂತಾರೆ ಅಷ್ಟೇ ನಾನು ಇಟ್ಕೊಂಡಿರೋದು. ಮತ್ತು ದೊಡ್ಡದೊಂದು ಕ್ಲಿಪ್ಪು ಇದೇನು ಅಷ್ಟು ಯೂಸ್ ಆಗಲ್ಲ ಅನ್ಸುತ್ತೆ, ಬಟ್ ಇಟ್ಕೊಂಡಿದ್ದೀನಿ. ಸೀಸನ್ ಬೇಸ್ ಮೇಲೆ ನಾವು ಏನೇನು ತೊಗೋಬಾರ್ದು ಅಂತ ಡಿಸೈಡ್ ಮಾಡ್ಕೊಬೇಕು. ಇವಾಗ ನನಗೆ ರೈನ್ ಪ್ಲಸ್ ಇದು ಕೋಲ್ಡ್ ಎರಡು ಇರೋದ್ರಿಂದ ನಾನು ಒಂದು ಛತ್ರಿ ಇರಲಿ ಅಂತ ಒಂದು ಅಂಬ್ರೆಲ್ಲ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇದು ಬಂದು ನಾನು ತಟ್ಟೆಗಳು ಸ್ಟೀಲ್ ತಟ್ಟೆ ಅಂತ ತೊಗೊಳ್ತಾ ಇಲ್ಲ, ಸುಮ್ಮನೆ ಜಾಸ್ತಿ ಭಾರ ಆಗುತ್ತೆ ಅಂತ ನಾನು ಈ ಥರದ್ದು ಪ್ಲೇಟ್ಸ್ ತೊಗೊಂಡಿದ್ದೀನಿ. ಒಂದು 3-4 ಅಡಿಕೆ ತಟ್ಟೆ ತೊಗೊಂಡು ಅದ್ರ ಮೇಲೆ ಜಸ್ಟ್ ಇದನ್ನು ಇಟ್ಕೊಂಡು ಇದ್ರ ಮೇಲೆ ಎಲ್ಲ ಏನೋ ಇದೆ ಅದನ್ನು ಹಾಕ್ಕೊಂಡು ಊಟ ಮಾಡಿ ಜಸ್ಟ್ ಇದನ್ನು ಥ್ರೋ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿನ್ನು ಅಡಿಕೆ ತಟ್ಟೆ ತೊಗೋಬೇಕು. ನೆಕ್ಸ್ಟ್ ಇದು ವಾಟರ್ ಬಾಟಲು ಎಲ್ಲ ತೊಳೆದು ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟು ಹಾಟ್ ಬಾಕ್ಸು ಅದೆಲ್ಲ ಏನು ನೆಸೆಸಿಟಿ ಇರಲ್ಲ ಅನಿಸುತ್ತೆ, ಯಾಕಂದರೆ ನಾವು ಜಸ್ಟ್ ಅಲ್ಲೇ ಬಿಸಿ ಇರೋದನ್ನೇ ತೊಗೊಂಡು ಕೊಡ್ತೀರಲ್ವ, ನಮಗೇನೇನು ಕೊಡ್ತಾರೆ ಅಟೆಂಡರ್ಸಿಗೆ ಅಂತ ಬೇಕಾಗ್ಬೋದು. ಇದು ಬಂದು ಫ್ಲಾಸ್ಕು ಕೋಲ್ಡ್ ಮತ್ತು ಹಾಟ್ ಇರೋದು, ಮತ್ತು ನಾವು ಇನ್ ಕೇಸ್ ಕಾಫಿ ಕುಡಿಬೇಕು ಅಂತ ಅನ್ಸಿದ್ರು ಒಂದೆರಡು ಎಕ್ಸ್ಟ್ರಾ ಕಪ್ಸ್ ಇದೆ ಇದರಲ್ಲೇ. ನೆಕ್ಸ್ಟು ಒಂದು ಕೆಟಲ್ ಇಟ್ಕೊಂಡಿದ್ದೀನಿ. ಕೆಟಲು ಈ ಥರ ಕೆಟಲ್ ಇದು ಪ್ರೆಸ್ಟೀಜ್ ಬ್ರ್ಯಾಂಡಿಂದು ಕೆಟಲ್. ಈ ಥರದ್ದು ತೊಗೊಂಡ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಇಲ್ಲಿ ಕೈಯೆಲ್ಲ ಹಾಕಿ ಹಿಂಗೆ ತೊಳೆದು ಮಾಡೋದಕ್ಕೆ ಚೆನ್ನಾಗಿದೆ ಇದು ಕೆಟಲು. ಬೇರೆ ಇನ್ನೊಂದು ಥರ ಕೆಟಲ್ ಬರ್ತವೆ, ಅದಕ್ಕಿಂತ ಇದು ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ನೀಟಾಗಿ ಕೋಪೆಲ್ಲ ಹಾಕಿ ತೊಳಿಬೋದು. ಇದೆಲ್ಲ ತೊಳೆದಿಟ್ಕೊಂಡಿರೋದು ಮತ್ತೆ ಯೂಸ್ ಮಾಡುವಾಗ ತೊಳ್ಕೊಬೇಕು. ಇದು ಒಂದು ಕಪ್ ಇಟ್ಕೊಂಡಿದ್ದೀನಿ, ಇದು ಸುಡೋದಿಲ್ಲ ಕೈಗೆಲ್ಲ, ಮತ್ತು ಒಳಗಡೆ ಸ್ಟೀಲಿಂದು ಇದೆ. ಮತ್ತು ಇದು ಸಿಪ್ಪರ್ ಅಂತ, ಇದರಲ್ಲಿ ಜಸ್ಟ್ ಹಿಂಗಿಟ್ಟು ಕೈ ಡ್ರೈಲಿ ಸೆನ್ಸರ್ ಇದೆ, ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇದೆ ಟೆಂಪರೇಚರು, ಬಿಸಿನೀರು ಎಷ್ಟು ಬಿಸಿ ಇದೆ ಅಂತೆಲ್ಲ ಗೊತ್ತಾಗುತ್ತೆ. ಸೊ ಇನ್ ಕೇಸ್ ಕಾಫಿ ಅಥವಾ ಬಿಸಿನೀರು ಕುಡಿಬೇಕಲ್ವಾ ಪ್ರೆಗ್ನೆಂಟ್ ಡೆಲಿವರಿ ಆದಮೇಲೆ, ಹಾಗಾಗಿ ನಾನು ಇದು ನೆಸೆಸರಿ ಅಂತ ಅಂದ್ಕೊಂಡು ಇದನ್ನು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಪವರ್ ಬ್ಯಾಂಕ್ ಒಂದು ಇಟ್ಕೊಂಡಿದ್ದೀನಿ ನಾನು. ಈ ಪವರ್ ಬ್ಯಾಂಕ್ ಬಂದು ಟಾರ್ಚ್ ಥರನೂ ಯೂಸ್ ಆಗುತ್ತೆ, ಜಸ್ಟ್ ಪವರ್ ಬ್ಯಾಂಕ್ ಥರನೂ ಯೂಸ್ ಆಗುತ್ತೆ. ಕೆಲವೊಂದು ಹಾಸ್ಪಿಟಲಲ್ಲಿ ಪವರ್ ಬ್ಯಾಂಕ್ ಇರುತ್ತೆ, ಕೆಲವೊಂದು ಹಾಸ್ಪಿಟಲಲ್ಲಿ ಪವರ್ ಬ್ಯಾಂಕ್ ಇರಲ್ಲ. ನಾವು ಹಾಸ್ಪಿಟಲಲ್ಲಿ ಪವರ್ ಬ್ಯಾಂಕು ಎಲ್ಲ ಅಲ್ಲೇ ಸಿಗುತ್ತೆ ಪೇ ಮಾಡಿದ್ರೆ, ಬಟ್ ಒಂದಿರಲಿ ಅಂತ ಎಮರ್ಜೆನ್ಸಿ ಅಂತ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ನಮಗೆ ಏನು ಟೂತ್ ಬ್ರಷು ಅದು ಏನೇನು ಕೆಲವೊಂದು ಐಟಮ್ಸ್ ಇರುತ್ತಲ್ಲ ಡೈಲಿ ಯೂಸ್ಡು, ಟವಲು ಎಲ್ಲ ಇಟ್ಕೊಡಿ, ಚಾರ್ಜರು ಅದೆಲ್ಲ ನಮಗೆ ಹಾಸ್ಪಿಟಲ್ಗೆ ಹೋಗೋ ಹಿಂದಿನ ದಿನ ತೊಗೊಂಡ್ರೆ ಸಾಕಾಗುತ್ತೆ. ಇನ್ನು ಮಿಕ್ಕಿರೋದು ಏನೇನು ಐಟಮ್ ಇದೆ ಅದನ್ನು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಇಷ್ಟು ಜೋಡಿಸಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ವೀಡಿಯೋ ರಿಲೀಸ್ ಮಾಡ್ತೀನಿ, ಮಿಕ್ಕಿರೋ ಐಟಮ್ಸ್ ಎಲ್ಲ ವೀಡಿಯೋ ಮಾಡಿಬಿಟ್ಟು. ಇದೆಲ್ಲ ಜಂಪ್ ಸೂಟ್ಸೆ. ನಾನು ಜಂಪ್ ಸೂಟ್ಸು ಒಂದು 4 ಜೊತೆ ಇಟ್ಕೊಂಡಿದ್ದೀನಿ, ಯಾಕಂದರೆ ಪಾಪು ಅವೆಲ್ಲ ಉಚ್ಚೆ ಹೋಯ್ತಾನೆ ಇರುತ್ತೆ, ಹಾಗಾಗಿ ನಾನು ಜಂಪ್ ಸೂಟ್ಸ್ 4 ಇಟ್ಕೊಂಡಿದ್ದೀನಿ. ಮತ್ತು ನ್ಯಾಪೀಸ್ ಆಗ್ತಾರಲ್ವ, ಇದೆಲ್ಲ ಫುಲ್ ಸ್ಲೀವ್ಸಿಂದ ನಾನು ತೊಗೊಂಡಿರೋದು. ನ್ಯಾಪೀಸ್ ಆಗ್ತಾರಲ್ಲ ಅದು ನಾನು ಅವಾಗಲೇ ತೋರಿಸಿದ್ನಲ್ಲ ಹಾಸ್ಪಿಟಲ್ ಬ್ಯಾಗ್ ಒಳಗಡೆ ಡೆಲಿವರಿ ರೂಮ್ ತೊಗೊಳೋದು, ಅದೇ ಥರನೇ ಇದು ಒಂದು 4 ಜೊತೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇನ್ನೊಂದು ಥರ ಬರುತ್ತೆ ಈ ಥರ, ಇದು ಉನ್ನೀಸ್ ಅಂತ ಹೇಳ್ತಾರೆ ಇದಕ್ಕೆ. ನಾನು ಇದೂ ಅಷ್ಟೇ, ಇದನ್ನು ಫುಲ್ ತೊಳಿರೋದೆ ನಾನು ಇಟ್ಕೊಂಡಿರೋದು. ಇದು ಡೈಪರ್ ತೆಗೆದು ಹಿಂಗೆ ಹಾಕೋದಕ್ಕೆ. ಸೊ ಇಲ್ಲಿ ನಾನು ತೊಗೊಂಡು ಉನ್ನೀಸ್ ನನಗೆ ಇಲ್ಲಿ ಜಿಪ್ ಇರೋವಂಥದ್ದು ಸಿಗಲಿಲ್ಲ, ನೀವು ನೋಡಿ ಹುಡುಕ್ಬಿಟ್ಟು ಜಿಪ್ ಇರೋ ಅಂತ ಸಿಕ್ಕಿದ್ರೆ ತೊಗೊಳ್ಳಿ. ನನಗೆ ಸಿಗಲಿಲ್ಲ ಅರ್ಜೆಂಟಿಗೆ, ನಾನು ಯಾವುದು ಸಿಕ್ಕೋ ಅದನ್ನು ತೊಗೊಂಡಿದ್ದೀನಿ ಸದ್ಯಕ್ಕೆ. ಹುಡುಕ್ಬಿಟ್ಟೆ ಸಿಕ್ಕಿಲ್ಲ, ಅದಕ್ಕೆ ತೊಗೊಂಡಿಲ್ಲ. ನೆಕ್ಸ್ಟು ಇದೆಲ್ಲ ನ್ಯಾಪೀಸ್, ಮಗು ಯಾವಾಗಲೂ ಉಚ್ಚೆ ಮಾಡ್ತಾನೆ ಇರುತ್ತಲ್ವ, ಸೊ ಹಂಗಾಗಿ ನಾನು ಒಂದು 6 ಜೊತೆ ತೊಗೊಂಡಿದ್ದೀನಿ. ಇದು ಎಕ್ಸ್ಟ್ರಾ ನ್ಯಾಪೀಸ್, ಇದನ್ನು ಎಕ್ಸ್ಟ್ರಾ 6 ಜೊತೆ ಪ್ಲಸ್ ಇದರೊಳಗಡೆನೂ ಬಂದಿರೋದು, ಈ ಸೆಟ್ಟಲ್ಲೇ ಬಂದಿರೋದು ಒಂದು 4-5 ಜೊತೆ ಇದೆ. ನೆಕ್ಸ್ಟ್ ಇದಕ್ಕೇನು ನ್ಯಾಪೀಸ್ ಅವಶ್ಯಕತೆ ಇಲ್ಲ, ಹಾಗಾಗಿ ನಾನು ನ್ಯಾಪೀಸ್ ತೊಗೊಂಡಿಲ್ಲ. ಇದಕ್ಕೂ ಏನು ನ್ಯಾಪೀಸ್ ಅವಶ್ಯಕತೆ ಇಲ್ಲ, ಬಟ್ಟೆ ಜೊತೆ ಬಂದಿರುತ್ತೆ, ಸೊ ಹಂಗಾಗಿ ನಾನು ತೊಗೊಂಡಿಲ್ಲ. ಇದ್ರದ್ದು ಅಷ್ಟೇ, ಇದಕ್ಕೂ ಅಷ್ಟೇ ನ್ಯಾಪೀಸ್ ಅವಶ್ಯಕತೆ ಏನಿಲ್ಲ, ಒಂದು ಡೈಪರ್ ಹಾಕಿ ಹಂಗೆ ಬಟ್ಟೆ ಆಗುತ್ತೆ ನಡೆಯುತ್ತೆ. ಸೊ ಹಂಗಾಗಿ ನಾನು ಇಷ್ಟು ಬಟ್ಟೆ ತೊಗೊಂಡಿದ್ದೀನಿ. ನಾನು ಇಷ್ಟೊಂದು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಮಗು ಆಗಲ್ಲ ಉಚ್ಚ ಹೋಗ್ತಾ ಇರುತ್ತೆ, ಹಂಗೆ ಬಿಟ್ಟು ರ್ಯಾಷಸ್ ಆಗುತ್ತೆ, ಹಾಗಾಗಿ ನಾನು ಮಗು ಬಟ್ಟೆ ಸ್ವಲ್ಪ ಜಾಸ್ತಿನೇ ಇಲ್ಲ ಅಂತ ತೊಗೊಂಡಿದ್ದೀನಿ. ಬೇಕಾದ್ರೆ ಮತ್ತೆ ರಿಟರ್ನ್ ತೊಗೊಂಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಮತ್ತೆ ಹುಡುಕಾಗಲ್ಲ. ಹಾಗಾಗಿ ಆಮೇಲೆ ಮಗು ಆದಷ್ಟು ತುಂಬ ಜಾಸ್ತಿ ಬಟ್ಟೆ ಬೇಕು ಅಂತ ಅನ್ಕೊಂಡು ಜಾಸ್ತಿ ಪರ್ಚೇಸ್ ಮಾಡಿ ನಾನು ಇಟ್ಕೊಂಡಿಲ್ಲ. ಇದೆಲ್ಲ ಹೊಸ ಬಟ್ಟೆ, ಎಲ್ಲರೂ ಹೇಳ್ತಾರೆ ಹೊಸ ಬಟ್ಟೆ ಪರ್ಚೇಸ್ ಮಾಡಬಾರ್ದು ಅಂತ. ನನಗೆ ಬೇರೆ ಮಕ್ಕಳು ಬಟ್ಟೆ ಹಾಕಿ ಅದು ಅಲರ್ಜೀಸ್ ಎಲ್ಲ ಆಗೋದಕ್ಕಿಂತ ನಾವೇ ಹೊಸ ಬಟ್ಟೆ ತೊಗೊಂಡು ನೀಟಾಗಿ ತೊಳೆದ್ಬಿಟ್ಟು ಹಾಕಿದ್ರೆ ಬೆಟರ್ ಅಂತ ಅನಿಸ್ತು. ಇದೇ ಬಟ್ಟೆಗೆ ಒಂದು
ಒಂದು ಸ್ವಲ್ಪ ಅರಿಶಿನ ಕಲಿಸ್ಬಿಟ್ಟು ಒಂದು ಸೈಡಲ್ಲಿ ಎಲ್ಲಾದರೂ ಒಂದು ಸ್ವಲ್ಪ ಬಟ್ಟೆ ಹಚ್ಚಿದ್ರೆ ಅದೇ ಹಳೆ ಬಟ್ಟೆ ಥರ ಕನ್ಸಿಡರ್ ಆಗುತ್ತೆ ಅಂತ ಒಬ್ರು ಹೇಳಿದ್ರು. ಸೊ ಹಂಗಾಗಿ ನಾನು ಅದೇ ಥರ ಮಾಡ್ತಾ ಇದ್ದೀನಿ. ಇದೆಲ್ಲ ತೊಳೆದು ಇಟ್ಟಿರೋ ಬಟ್ಟೆಗಳು ಡೆಟಲ್ಗೆ ಹಾಕಿ. ಸೊ ನೆಕ್ಸ್ಟ್ ನಾನು ಹಾಸ್ಪಿಟಲ್ಗೆ ನಮಗೆ ಅಪಾರ್ಟ್ ಫ್ರಮ್ ಬೇಬೀಸ್ ಮತ್ತು ನಮಗೆ ಎಸೆನ್ಷಿಯಲ್ ಬಟ್ಟೆದು ಬಿಟ್ಟು ಬೇರೆ ಏನೇನು ಬೇಕು ಅಂತ ನಾನು ಬ್ಯಾಗು ಇದನ್ನ ಈ ಬ್ಯಾಗ್ನು ಅಷ್ಟೇ ನೀಟಾಗಿ ತೊಳೆದು ಡೆಟಲ್ ನೀರಲ್ಲಿ ಎದ್ದು ಒಣಗಿಸಿಟ್ಕೊಂಡಿರೋದು. ಇದನ್ನು ಅಷ್ಟೇ ಇದೆಲ್ಲ ತೊಳೆದು ಒಣಗಿಸಿಟ್ಕೊಂಡಿರೋ ಮಾಸ್ಕ್ಗಳು ತೊಗೊಂಡಿದ್ದೀನಿ, ಯಾಕಂದರೆ ತುಂಬ ಜನ ಇರ್ತಾರಲ್ಲ ಅಲ್ಲಿ, ಹಾಗಾಗಿ ಮಾಸ್ಕ್ಗಳು ಇದ್ರೆ ಬೆಟರು. ಆಮೇಲೆ ಒಂದು 4 ರಿಂದ 5 ಈ ಥರ ಸಣ್ಣ ಸಣ್ಣ ಕವರ್ಗಳು ಇಟ್ಕೊಂಡಿದ್ದೀನಿ, ಈ ಥರ ಸೈಜಿಂದು ಬೇಕಾಗುತ್ತೆ ಎಮರ್ಜೆನ್ಸಿಗೆ ಅಂತ. ಅಲ್ಲಿ ಬೇರೆಯವ್ರನ್ನ ಕೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಈ ಥರದ್ದು ಕವರ್ ಇಟ್ಕೊಂಡಿದ್ದೀನಿ. ಇದಲ್ದಿರ ಇಷ್ಟುದ್ದ ಕವರ್ಗಳು ಬರ್ತವೆ, ಅದನ್ನು ಒಂದು 6 ಜೊತೆ ಇಟ್ಕೋಬೇಕು. ನಾನು ಅದನ್ನು ತೊಗೋಬೇಕು, ಹಾಗಾಗಿ ನನಗೆ ಇಲ್ಲಿ ತೋರಿಸ್ತಾ ಇಲ್ಲ. ನೆಕ್ಸ್ಟ್ ಬಂದು ನಾನು ಇದು ನನಗೆ ಸ್ಟ್ರೆಸ್ ಫ್ರೀ ಬಾಲ್ ಅಂತ ಅದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು ಪೇಸ್ಟು ಒಂದು 20 ರೂಪೀಸ್ ಪೇಸ್ಟು ಮತ್ತು ಫೇಸ್ ವಾಶು. ನೆಕ್ಸ್ಟು ಒಂದೆರಡು ಬ್ರಷು. ಆಮೇಲೆ ಇದು ಸ್ಯಾನಿಟೈಸರು. ನಾನು ಮನೇಲೆ ಸ್ಯಾನಿಟೈಸರ್ ಇತ್ತು, ಬಾಟಲ್ನ ಕ್ಲೀನ್ ಮಾಡಿ ಅದು ಇದಕ್ಕೆ ರೀಫಿಲ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೀವು ಸ್ಯಾನಿಟೈಸರ್ ಬಾಟಲ್ ಇಲ್ಲ ಅಂತ ಹೇಳಿದ್ರೆ ಶಾಪಲ್ಲೇ ಸಿಗುತ್ತೆ, ಅದನ್ನು ತೊಗೊಂಡು ಇಟ್ಕೋಬೋದು. ನೆಕ್ಸ್ಟು ಸ್ಟೀಲ್ ಸ್ಪೂನ್ಸ್ ಒಂದು 2 ಇಟ್ಕೊಂಡಿದ್ದೀನಿ. ಮತ್ತು ಇದು ಬಂದು ಡೆಟಲ್ಲು. ಡೆಟಲ್ಲು ಇದನ್ನು ನಾನು ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ, ನಮಗೆ ಅಡ್ಮಿಟ್ ಆದಮೇಲೆ, ಇವಾಗ ಡೆಲಿವರಿ ಆದಮೇಲೆ ರೂಮಿಗೆ ಶಿಫ್ಟ್ ಮಾಡ್ತಾರಲ್ವ, ವಾರ್ಡ್ಗೆ ಶಿಫ್ಟ್ ಮಾಡಿದ್ಮೇಲೆ ನಮಗೆ ಅಲ್ಲಿ ಒಂದು ಟೇಬಲ್ ಕೊಟ್ಟಿರ್ತಾರೆ, ಐಟಮ್ಸ್ ಎಲ್ಲ ಜೋಡಿಸ್ಕೊಳ್ಳೋಕೆ ಇಟ್ಕೊಳ್ಳೋಕೆ ಅಂತಲ್ವ, ಒಂದು ಏನು ಟಿಪಾಯಿ ಥರ ಕೊಟ್ಟಿರ್ತಾರಲ್ಲ, ಅದನ್ನು ನಾವು ನೀಟಾಗಿ ಒರೆಸ್ಕೋಬೇಕು. ಸೊ ಹಂಗಾಗಿ ಟಿಶ್ಯೂ ಪೇಪರಲ್ಲಿ ಒರೆಸ್ಕೊಂಡು ಅದ್ರ ಮೇಲೆ ಸ್ವಲ್ಪ ಡೆಟಲ್ಲಿಂದು ಸ್ಪ್ರೇ ಮಾಡಿಬಿಟ್ಟು ನೆಕ್ಸ್ಟ್ ಟಿಶ್ಯೂ ಪೇಪರಲ್ಲೆಲ್ಲ ಒರೆಸಿ ಕ್ಲೀನ್ ಮಾಡಿ ಅದ್ರ ಮೇಲೆ ಸ್ವಲ್ಪ ನ್ಯೂಸ್ ಪೇಪರ್ ಎತ್ತಿಟ್ಕೊಂಡಿರಿ. ನ್ಯೂಸ್ ಪೇಪರ್ ಒಂದು 5-6 ದೊಡ್ಡದು ನ್ಯೂಸ್ ಪೇಪರ್ ಇಟ್ಕೊಂಡಿದ್ರೆ ಆ ನ್ಯೂಸ್ ಪೇಪರ್ನ ಅದ್ರ ಮೇಲೆ ಹಾಕ್ಬಿಟ್ಟು ಆಮೇಲೆ ಅದ್ರ ಮೇಲೆ ಐಟಮ್ಸ್ನ ಇಟ್ಕೊಂಡ್ರೆ ಸ್ವಲ್ಪ ಕ್ಲೀನ್ ಆಗಿರುತ್ತೆ, ಹೈಜಿನಿಕ್ ಆಗಿರುತ್ತೆ. ಇದು ಅಮೆಝಾನಲ್ಲಿ ನ್ಯೂ ಬಾರ್ನ್ ಕಿಟ್ ಅಂತ ಬರುತ್ತೆ, ಅದರಲ್ಲಿ ಆರ್ಡ್ರ್ ಮಾಡಿ ತರಿಸಿದ್ದು. ಅಮೆಝಾನಲ್ಲಿ ಆರ್ಡ್ರ್ ಮಾಡಿ ತರಿಸಿದ್ದಾಳೆ ಮಾಡ್ದಂಗೆ ನೋಡಿ, ಅದನ್ನ ಒಳಗೆ ಹಾಕೋದು, ಸೇರಿಸೋದು, ಬೆಚ್ಚಿಗಿಡೋದು. ಎಷ್ಟು ಇರುತ್ತೆ ಇದರೊಳಗೆ? ಎಷ್ಟಿರುತ್ತೆ ಈ ಥರದ್ದು? ಎಷ್ಟಿರುತ್ತೆ ಈ ಥರದ್ದು ಒಂದೇ ಅಂದ್ಬಿಟ್ರೆ ಅದೇ ಅದು ಬೇಕಾಗಿತ್ತು. ಇದು ಮ್ಯಾಟು ಸುಮ್ಮನೆ ಮಲಗದ ಇದು ದಿಂಬೊಂದು ರೋಲು ಉಂಡೆ ಆ ಕಡೆ ಒಂದು ಉಳ್ಕೊಂಡು ಹೋಗ್ಬಿಡುತ್ತೆ ಮಗು ಅಂತ. ಓಹ್ ತಲೆ ದಿಂಬೇರು, ಅದು ತಲೆನೇ ನೆತ್ಮೆತ್ತಿಗೆ ಕಲ್ಕೊಂಡು ತಲೆ ದಿಂಬು. ನೆಕ್ಸ್ಟ್ ಡೈಪರ್ ಚೇಂಜ್ ಮಾಡೋಕೆ ಇಲ್ಲಿ ಉಚ್ಚೋಗಿಲ್ಲ ಬೆಡ್ ಸ್ಪ್ರೆಡು. ಓಕೆ, ಎಷ್ಟೈತೆ ಅದರದು? 4 ಬೆಡ್ ಸ್ಪ್ರೆಡ್ ಕೊಟ್ಟವನೆ, ಒಂದು ಬೆಡ್ ಕೊಟ್ಟವನೆ, ಒಂದು ಮೊಬೈಲ್ ಕೊಟ್ಟವನೆ. ಏನು ಕೊಟ್ಟವನೆ? ಇದೇನು ಇನ್ನೊಂದು ಬ್ಯಾಗು ಏನದು? ಸೊಳ್ಳೆ ಪರ್ದ ನಮ್ಮ ಭಾಷೆಯಲ್ಲಿ. ಓಕೆ ಓಕೆ, ನೆಕ್ಸ್ಟು ಇನ್ನೂ ತೊಗೊಳ್ಳಿ. ಏನದು? ಮಗನ ಸುತ್ತದು ತಲೆ ಕೂತ್ಬಿಡೋದು. ಎಷ್ಟು ಕೊಟ್ಟವನೆ? ಎಷ್ಟು ಪೀಸ್ ಐತೆ? ಅದು 4 ಇರುತ್ತೆ ನೋಡಿ. ಹೇಳೋದು 3 ಬರೀ 3 ಕೊಟ್ಟೋಣ. ನೆಕ್ಸ್ಟ್ ಏನಿದು? ಏನದು? ಕಟ್ಟದ ಪ್ಯಾಡ್ ಥರ ಕಟ್ಟದ ಲಂಗೋಟಿ. ಎಡ ಬರಲ್ಲ. 8 ಲಂಗೋಟಿ. ಅದೇನದು? ಶರ್ಟಿ ಶರ್ಟ್ ಸ್ಲೀವ್ಲೆಸ್ 0 ಸೈಜಾ? 8. ನೆಕ್ಸ್ಟ್ ಇದೇನದು? ಲಂಗೋಟಿ ಪಾಟುನಾ? ಶೂಸ್ ಸಾಕ್ಸಾ? ಹಾಂ, ಓ ಗ್ಲೌಸು, ಪಿಳ್ಳೆ ಗ್ಲೌಸ್ಗಳು. ಎಷ್ಟು ಕೊಟ್ಟರೆ? 2 ಜೊತೆ ಅಂದರೆ 24 ಇರಬೇಕು. ಅದೇ 8. ನೆಕ್ಸ್ಟ್ ಇದೇನಿದು? ತಲೆ ಕಟ್ಟದ 4. ನೆಕ್ಸ್ಟ್ ಏನದು? ಮತ್ತೆ ಲಂಗೋಟಿನ? ಹಾಂ, ಅದೆಷ್ಟು? ನೆಕ್ಸ್ಟ್ ಏನದು? ಟೀ ಶರ್ಟಾ? ಸಾಕ್ಸು 1 2 3 4 ಜೊತೆ. ನೆಕ್ಸ್ಟ್ ಫುಲ್ ಸ್ಲೀವ್ 2 3 4. ಫುಲ್ ಸ್ಲೀವ್ ಟೀ ಶರ್ಟ್ ಅದು. ಏನು ಕೊಟ್ಟೋಣ? ಓಕೆನಾ? ಏನೈತೆ? ಮತ್ತೆ ಲಂಗೋಟಿ ಜಾಸ್ತಿ ಲಂಗೋಟಿಗಳು. 6 ಲಂಗೋಟಿ. ಚೆನ್ನಾಗಿ ಅಷ್ಟು ತೊಗೊಂಡ ಅಮೆಝಾನಲ್ಲಿ. ಈ ಥರ ಇರ್ಬೋದು. ಪ್ರಾಡಕ್ಟ್ ಡೀಟೇಲ್ಸ್ ಕಾಣುತ್ತಲ್ಲ. ಆಂಧ್ರ ಪ್ರದೇಶದಿಂದ ಬಂದಿದೆ ಬೇಬಿ ಪ್ರಾಡಕ್ಟ್.